ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೇನೆ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೇನೆ. ಯಾರಾದ್ರೂ ಮೊದಲ ಸಾರಿ ಈ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಆಲ್ರೆಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಒಳ್ಳೆಯ ಖುಷಿಯ ವಿಷಯವನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೀವು ಟೈಟಲ್ ಅಲ್ಲಿ ನೋಡ್ದ ಹಾಗೆ ನಂಗೆ ಯೂಟ್ಯೂಬ್ ಇಂದ ಫಸ್ಟ್ ಪೇಮೆಂಟ್ ರಿಸೀವ್ ಆಗಿದೆ. ತುಂಬಾ ಸಂತೋಷ ಆಗ್ತಾ ಇದೆ. ಹಾಗೆ ಪ್ರತಿ ಸಲ ನನಗೆ ಯೂಟ್ಯೂಬ್ ಅಲ್ಲಿ ಏನಾದ್ರೂ ಖುಷಿ ಸಿಕ್ತು ಅಂತಂದ್ರೆ ಅದು ನಿಮ್ಮಿಂದನೇ ನನಗೆ ಈ ಖುಷಿ ಸಿಗೋದಕ್ಕೆ ಸಾಧ್ಯ. ನಿಮ್ಮ ಈ ಪ್ರೀತಿ ಸಪೋರ್ಟ್ ಇಂದಾನೇ ಸಾಧ್ಯ. ಹಾಗಾಗಿ ಇದನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇದಕ್ಕಿಂತ ಮುಂಚೆನೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ 175 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಾಗ್ಲೂ, ಜೊತೆಗೆ 500, 1000, 2000, ಜೊತೆಗೆ ಗೂಗಲ್ ಆಡ್ಸೆನ್ಸ್ ಇಂದ ಪಿನ್ ಬಂದಾಗ ಕೂಡ ನಿಮ್ ಜೊತೆ ಇದೇ ತರ ವಿಡಿಯೋ ಮಾಡಿ ನನ್ನ ಖುಷಿಯನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಹಾಗೆ ಯೂಟ್ಯೂಬ್ ಇಂದ ಫಸ್ಟ್ ಪೇಮೆಂಟ್ ಬಂತಲ್ವಾ, ಇದು ಕೂಡ ನಿಮ್ಮ ಸಪೋರ್ಟ್ ಇಂದಾನೇ ಸಾಧ್ಯ. ಹಾಗಾಗಿ ಇದನ್ನ ಕೂಡ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾನು ಯಾವ ತರ ನನ್ನ ಜರ್ನಿ ಇತ್ತು, ಜೊತೆಗೆ ಹೇಗೆ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡ್ಕೊಂಡು ಯಾವಾಗ ನನ್ನ ಯೂಟ್ಯೂಬ್ ಚಾನೆಲ್ ಮೋನೋ ಆಯ್ತು, ಜೊತೆಗೆ ಯಾವಾಗ ಗೂಗಲ್ ಆಡ್ಸೆನ್ಸ್ ಪಿನ್ ಬಂತು, ಗೂಗಲ್ ಆಡ್ಸೆನ್ಸ್ ಪಿನ್ ಬಂದು ಎಷ್ಟು ಟೈಮ್ ಆದ್ಮೇಲೆ ನಂಗೆ ಯೂಟ್ಯೂಬ್ ಇಂದ ಫಸ್ಟ್ ಪೇಮೆಂಟ್ ನಾನು ತಗೊಂಡಿದ್ದೀನಿ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ಯೂಟ್ಯೂಬ್ ಇಂದ ಬಂದಂತಹ ಪೇಮೆಂಟ್ ಅನ್ನ ನಾನು ಆಲ್ರೆಡಿ ನೋಡಿ ಇಲ್ಲಿ ಡ್ರಾ ಮಾಡಿ ಎಷ್ಟು ಪೇಮೆಂಟ್ ಬಂತು ಏನು ಎತ್ತ ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆನೆ ಒಂದ್ ಸ್ವಲ್ಪ ಯೂಟ್ಯೂಬಿನ ಜರ್ನಿ ನಂದು ಹೇಗಿತ್ತು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡೋಣ ಇದೇ ವಿಡಿಯೋದಲ್ಲಿ ಅಂತ ಅನ್ಕೊಂಡಿದೀನಿ. ತುಂಬಾ ಏನು ಡ್ರ್ಯಾಗ್ ಮಾಡಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ತುಂಬಾ ಜನರೇ ಯೂಟ್ಯೂಬರ್ಸ್ ಇರ್ತಾರಲ್ವಾ, ಅವರಿಗೆ ಇದು ಮೋಟಿವೇಟ್ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಹಾಗೆ ಈ ಯೂಟ್ಯೂಬ್ ಜರ್ನಿ ನಂದು ಯಾವ ತರ ಸ್ಟಾರ್ಟ್ ಆಯ್ತು, ಯಾವ ತರ ನಾನು ಇದನ್ನ ಮೋಟಿವೇಟ್ ಆಗಿ ಇಲ್ಲಿಯವರೆಗೂ ತಗೊಂಡ್ ಬಂದೆ, ಇಲ್ಲಿವರೆಗೂ ತಗೊಂಡ್ ಬಂದು ಪೇಮೆಂಟ್ ಕೂಡ ರಿಸೀವ್ ಮಾಡ್ಕೊಂಡಿದೀನಿ, ಇದರಲ್ಲಿ ಎಷ್ಟು ಸ್ಟ್ರಗಲ್ ಇದೆ ಇದೆಲ್ಲವನ್ನ ನಿಮ್ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಬನ್ನಿ, ಮೊದಲಿಗೆ ನಂದು ಯೂಟ್ಯೂಬ್ ಜರ್ನಿ ಯಾವ ತರ ಸ್ಟಾರ್ಟ್ ಆಯ್ತು ಅಂತಂದ್ರೆ, ನನ್ಗೆ ನಿಜವಾಗ್ಲೂ ಯೂಟ್ಯೂಬ್ ಇಂದು ಏನು ಗಂಧ ಗಾಳಿ ಗೊತ್ತಿರ್ಲಿಲ್ಲ. ಅಂದ್ರೆ ಇದು ಯೂಟ್ಯೂಬ್ ಅಲ್ಲಿ ಈ ತರ ವಿಡಿಯೋಸ್ ಹಾಕಿ ಇದರಿಂದ ಪೇಮೆಂಟ್ ಕೂಡ ತಗೋಬಹುದು ಅನ್ನೋದು ಕೂಡ ಗೊತ್ತಿರ್ಲಿಲ್ಲ. ಆಲ್ ಆಫ್ ಸಡನ್ ಒಂದ್ ದಿವಸ ನನ್ನ ಮಗ ಬಂದು ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡೋಣ ಅಂತ ಕೇಳ್ದ. ನಂಗೆ ಶಾಕ್, ಯೂಟ್ಯೂಬ್ ಚಾನಲ್ ನಾವು ಕ್ರಿಯೇಟ್ ಮಾಡೋದ ಅಂತ ಕೇಳಿದೆ. ಏನಕ್ಕಂದ್ರೆ ಈ ಯೂಟ್ಯೂಬ್ ಬಗ್ಗೆ ಏನು ಅಂದ್ರೆ ಏನು ಗೊತ್ತಿಲ್ಲ. ಯೂಟ್ಯೂಬ್ ಅಲ್ಲಿ ಏನು ರೂಲ್ಸ್ ಇರುತ್ತೆ ಇದೆಲ್ಲ ಏನು ಗೊತ್ತಿಲ್ಲ. ಆಮೇಲೆ ಯಾವ ತರ ವಿಡಿಯೋಸ್ ಮಾಡ್ಬೇಕು, ಯೂಟ್ಯೂಬ್ ಇಂದ ಫಸ್ಟ್ ಆಫ್ ಆಲ್ ದುಡ್ಡು ಬರುತ್ತೆ ಅನ್ನೋದು ಕೂಡ ಗೊತ್ತಿರ್ಲಿಲ್ಲ. ಯಾವ ತರ ವಿಡಿಯೋ ಮಾಡೋದು, ಯಾವ ತರ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು, ಇದು ಯಾವುದು ಗೊತ್ತಿರ್ಲಿಲ್ಲ. ಪದೇ ಪದೇ ಹೇಳ್ತಾ ಇದ್ದ ನಾವು ಕೂಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಣ ಅಂತ. ಆಮೇಲೆ ಫೈನಲಿ ನಾನು ಓಕೆ ಅಂತ ಹೇಳ್ದೆ. ಅಂದ್ರೆ ಅವನಿಗೂ ಅಷ್ಟೇ, ಅಮ್ಮ ಯಾವ್ದಾದ್ರು ಒಂದು ಫೀಲ್ಡ್ ಅಲ್ಲಿ ಹೆಸರು ಮಾಡ್ಬೇಕು, ಏನಾದ್ರೂ ಒಂದು ಗುರುತಿಸ್ಕೊಳ್ಬೇಕು ಅಂತ ಅವನ್ಗೆ ತುಂಬಾ ಇಷ್ಟ. ಹೊರಗಡೆ ಹೋಗಿ ಹೇಗೂ ಕೆಲಸ ಮಾಡಕ್ ಆಗಲ್ವಲ್ವಾ, ಈ ತರ ಯೂಟ್ಯೂಬ್ ಅಲ್ಲಾದ್ರೂ ಏನಾದ್ರೂ ಒಂದು ಚಾನೆಲ್ ಕ್ರಿಯೇಟ್ ಮಾಡಿ ಏನಾದ್ರೂ ಒಂದು ವಿಡಿಯೋಸ್ ಮಾಡಿ ಹಾಕೋಣ ಅಂತ ಅವನ್ಗೆ ಆಸೆ. ಸೊ ಮಕ್ಕಳ ಎಲ್ಲ ಆಸೆನ ನಾವು ನಿರಾಸೆಗೊಳಿಸಕ್ ಆಗಲ್ಲ ಅಲ್ವಾ, ಹಾಗಾಗಿ ಯೂಟ್ಯೂಬ್ ಚಾನಲ್ ಅನ್ನ ಫೈನಲ್ ಆಗಿ ಕ್ರಿಯೇಟ್ ಮಾಡ್ಕೊಂಡ್ವಿ. ಹಾಗೆ ನೆಕ್ಸ್ಟ್ ಯೂಟ್ಯೂಬ್ ಚಾನೆಲ್ಗೋಸ್ಕರ ನಾನು ವಿಡಿಯೋಸ್ ಹಾಕುವ ಬದಲು ಹಳ್ಳಿಯಲ್ಲಿ ಇದ್ಕೊಂಡು ನಾನು ಹೌಸ್ ವೈಫು, ನಾನೇನು ಕೆಲಸ ಮಾಡ್ತೀನಿ ಇದ್ರ ಮೇಲೆ ಕಂಟೆಂಟ್ ಮಾಡ್ಕೊಂಡು ವಿಡಿಯೋ ಮಾಡಿ ಹಾಕೋಣ ಅಂತ ಡಿಸೈಡ್ ಮಾಡ್ಕೊಂಡೆ. ಹಾಗೆ ಫಸ್ಟ್ ನಾವು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದ್ದು ನವೆಂಬರ್ ಅಲ್ಲಿ 2023ರಲ್ಲಿ. ಅವಾಗ ನಾನು ಕ್ಯಾರಿಂಗ್ ಆಗಿದ್ದೆ. ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದ ಇಮಿಡಿಯೇಟ್ ನಾವು ವಿಡಿಯೋಸ್ ಏನು ಹಾಕಿರ್ಲಿಲ್ಲ, ಜಸ್ಟ್ ಚಾನೆಲ್ ಕ್ರಿಯೇಟ್ ಮಾಡಿ ಇಟ್ಕೊಂಡ್ವಿ. ಆಮೇಲೆ ಡೆಲಿವರಿ ಟೈಮಲ್ಲೆಲ್ಲ ಗ್ಯಾಪ್ ಬರುತ್ತೆ, ಎಲ್ಲ ಮಗು ಒಂದ್ ಸ್ವಲ್ಪ ದೊಡ್ಡ ಆದ್ಮೇಲೆ ಆಮೇಲೆ ವಿಡಿಯೋಸ್ ರೆಗ್ಯುಲರ್ ಆಗಿ ಹಾಕೊಂಡು ಹೋಗೋಣ ಅಂತ ಅನ್ಕೊಂಡೆ. ಹಾಗೆ ಡೆಲಿವರಿ ಎಲ್ಲ ಆಯ್ತು. ನೆಕ್ಸ್ಟ್ ಬಾಣಂತನ ಕೂಡ ಮುಗಿದ್ಮೇಲೆ ಏಪ್ರಿಲ್ ಅಲ್ಲಿ ನಾವು ಫಸ್ಟ್ ನಾನು ಯೂಟ್ಯೂಬ್ಗೆ ನಂದು ಸೆಲ್ಫ್ ಇಂಟ್ರೊಡಕ್ಷನ್ ವಿಡಿಯೋವನ್ನ ಅಪ್ಲೋಡ್ ಮಾಡಿದೆ. ಈ ವಿಡಿಯೋ ಮಾಡ್ಬೇಕಿದ್ರೆ ನಾನು
ನಿಜವಾಗಿ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಾನು 75ರಿಂದ ಒಂದು 80 ಟೇಕ್ಸ್ ತಗೊಂಡು ವಿಡಿಯೋ ಮಾಡಿರ್ಬೋದು. ಬರೀ ಅದು 3 ನಿಮಿಷದ ಒಳಗಡೆಯ ವಿಡಿಯೋ, ನಂದು ಸೆಲ್ಫ್ ಇಂಟ್ರೊಡಕ್ಷನ್ ವಿಡಿಯೋ. ಅದು ಇವಾಗ್ಲೂ ನನ್ನ ಚಾನಲ್ ಅಲ್ಲಿ ಇದೆ, ಅದೇ ನಂದು ಫಸ್ಟ್ ವಿಡಿಯೋ. ಹಾಗೆ ನಂಗೆ ಈ ಕ್ಯಾಮರಾ ಫೇಸ್ ಮಾಡೋದು ಇದೆಲ್ಲ ಯಾವುದು ಗೊತ್ತಿರ್ಲಿಲ್ಲ. ವಿಡಿಯೋ ಮಾಡೋದು ಅಂದ್ರೆ ನಾವು ಸುಮ್ಮನೆ ಫನ್ ಆಗಿ ಈ ತರ ವಿಡಿಯೋ ಎಲ್ಲ ಮಾಡ್ತಾ ಇದ್ವಿ. ಈ ತರ ಒಂದು ಕಂಟೆಂಟ್ ಮುಖಾಂತರ ವಿಡಿಯೋ ಮಾಡ್ಕೊಳ್ಳೋದು ಗೊತ್ತೇ ಇರ್ಲಿಲ್ಲ. ತುಂಬಾ ನರ್ವಸ್ ಆಗ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಇವಾಗ್ಲೂ ಸ್ವಲ್ಪ ನರ್ವಸ್ ಆಗ್ತೀನಿ, ಬಟ್ ಹೋಗ್ತಾ ಹೋಗ್ತಾ ಅದು ಸರಿ ಹೋಗುತ್ತೆ ಅಂತ ಕಾನ್ಫಿಡೆಂಟ್ ಅಲ್ಲಿ ವಿಡಿಯೋ ಮಾಡ್ತಾ ಬಂದೆ. ಆಮೇಲೆ ಈ ತರ ಕ್ಯಾಮರಾ ನೋಡ್ಕೊಂಡು ಮಾತಾಡ್ಬೇಕಿದ್ರೆ ಕಾನ್ಶಿಯಸ್ ಆಗ್ತೀನಿ, ತುಂಬಾ ನರ್ವಸ್ ಆಗ್ತೀನಿ. ನನಗೆ ಫುಲ್ ಗಾಬರಿ ಆಗೋಯ್ತು. ಇಷ್ಟು ಸಣ್ಣ ವಿಡಿಯೋನ ನಾನು ಇಷ್ಟು ಟೈಮ್ ತಗೊಂಡು ಮಾಡ್ತಾ ಹೋದ್ರೆ ನೆಕ್ಸ್ಟ್ ನಾನು ಲಾಂಗ್ ವಿಡಿಯೋಸ್ ಎಲ್ಲ ಯಾವ ತರ ಹಾಕ್ಬೋದು ಅಂತ. ಬಟ್ ಆಮೇಲೆ ನಾನು ರೆಸಿಪೀಸ್ ಎಲ್ಲ ಸ್ವಲ್ಪ ಶಾರ್ಟ್ ರೆಸಿಪೀಸ್ ಇದೆಲ್ಲ ಹಾಕ್ತಾ ಬಂದೆ. ನೆಕ್ಸ್ಟ್ ನಂದು ಡೈಲಿ ವ್ಲಾಗ್ಸ್ ಅಂತಲೇ ನಾನು ಫಿಕ್ಸ್ ಆಗಿರೋದು. ಡೈಲಿ ವ್ಲಾಗ್ಸ್ ಜೊತೆಗೆ ಅದರಲ್ಲೇ ನಾನು ನಂದು ಕುಕ್ಕಿಂಗ್, ಆಮೇಲೆ ನಂದು ಕ್ಲೀನಿಂಗ್, ಈ ತರದ ಎಲ್ಲ ಕೆಲಸವನ್ನ ಆ್ಯಡ್ ಮಾಡ್ತಾ ಬಂದೆ. ಹಾಗೆ ನಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿರೋದು. ಇನ್ನೊಂದು ನನಗೆ, ನಾನು ಅಷ್ಟೇ ಹೌಸ್ ವೈಫ್ ಹಾಕೊಂಡು ಹಳ್ಳಿಯಲ್ಲೇ ಇದ್ಕೊಂಡು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ನನ್ಗೆ ಮೊದಲಿಂದಲೂ ಇತ್ತು. ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದ ಕೂಡಲೇ ಏನೋ ಒಂದು ಸಾಧನೆ ಮಾಡಿದೀವಿ ಅಂತಲ್ಲ, ಬಟ್ ಯೂಟ್ಯೂಬಲ್ಲಿ ಈ ಥರ ವಿಡಿಯೋಸ್ ಹಾಕಿ ಫಸ್ಟ್ ಪೇಮೆಂಟ್ ತಗೊಳ್ಳೋದು ಕೂಡ ಸಣ್ಣ ವಿಚಾರ ಅಲ್ಲ. ಯೂಟ್ಯೂಬ್ ಚಾನೆಲ್ ಇರುವವರಿಗೆ ಗೊತ್ತಿರುತ್ತೆ. ನಮ್ಮ ಯೂಟ್ಯೂಬ್ ಚಾನೆಲ್ ಕೂಡ ಮಾನಿಟೈಸ್ ಆಗಿ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಇಂದ ನಾವು ಅರ್ನ್ ಮಾಡಿದೀವಿ ಅಂತಂದ್ರೆ ಅದು ನಿಜವಾಗ್ಲೂ ಖುಷಿಯ ವಿಷಯನೇ. ಪೇಮೆಂಟ್ ಎಷ್ಟೇ ಬಂದಿರಲಿ, ಅದು ಫಸ್ಟ್ ಪೇಮೆಂಟು ತುಂಬಾ ಖುಷಿ ಆಗುತ್ತೆ. ಎಷ್ಟು ಪೇಮೆಂಟ್ ಬಂತು ಅಂತ ನಾನು ಈ ವಿಡಿಯೋದ ಎಂಡಿಗೆ ಹೇಳ್ತೀನಿ. ಹಾಗೆ ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆವಾಗ ರೆಗ್ಯುಲರ್ಸ್ ಆಗಿ ನನಗೆ ಯೂಟ್ಯೂಬ್ಗೆ ವಿಡಿಯೋಸ್ ಅನ್ನ ಹಾಕೋಕ್ಕಾಗ್ತಾ ಇರಲಿಲ್ಲ. ಅಂದ್ರೆ ಪಾಪು ಸಣ್ಣ, ಇವಾಗ್ಲೂ ಅಷ್ಟೇ ರೆಗ್ಯುಲರ್ ಆಗಿ ವಿಡಿಯೋಸ್ ಅಂತೂ ಹಾಕೋಕೆ ಆಗ್ತಿಲ್ಲ. ಯಾವಾಗ ನನಗೆ ವಿಡಿಯೋ ಮಾಡಿ ರೆಡಿ ಆಯ್ತು ಆವಾಗ ಹಾಕ್ತಾ ಇರ್ತೀನಿ. ಇತ್ತೀಚೆಗಂತೂ ನನಗೆ ವಾರಕ್ಕೆ ಒಂದೇ ಸಲ ವಿಡಿಯೋ ಹಾಕೋ ತರ ಆಗೋಗಿದೆ, ಟೈಮೇ ಸಿಗ್ತಾ ಇಲ್ಲ. ಹಾಗೆ ಯಾವಾಗ ನಾವು ಕನ್ಸಿಸ್ಟೆನ್ಸಿಯಾಗಿ ಕಂಟೆಂಟ್ ಸ್ಟ್ರಾಂಗ್ ಇತ್ತು ವಿಡಿಯೋವನ್ನ ಹಾಕ್ತಾ ಹೋಗ್ತೀವಲ್ವಾ, ಇಲ್ಲಿ ಯೂಟ್ಯೂಬಲ್ಲಿ ಪೇಮೆಂಟ್ ಬಂದೇ ಬರುತ್ತೆ. ಹಾಗೆ ಕೆಲವೊಂದು ರೂಲ್ಸ್ ಎಲ್ಲ ಇರುತ್ತೆ ಯೂಟ್ಯೂಬಲ್ಲಿ. ಈ ಯೂಟ್ಯೂಬಲ್ಲಿ ಯಾವ ತರ ರೂಲ್ಸ್ ಇದೆ ಅಂತಂದ್ರೆ, ನಾವು ಒಂದ್ಸಲ ವಿಡಿಯೋ ಅಪ್ಲೋಡ್ ಮಾಡಿದ ದಿನದಿಂದ ನೆಕ್ಸ್ಟ್ 365 ದಿವಸದ ಒಳಗಡೆ ನಮ್ಮ ಒಂದು ವಿಡಿಯೋಸ್, ನಾವು ಎಷ್ಟು ವಿಡಿಯೋಸ್ ಹಾಕ್ತಿವಲ್ವಾ ಅದು 4000 ವಾಚ್ ಅವರ್ಸ್ ರನ್ ಆಗಿರ್ಬೇಕು. ಜೊತೆಗೆ ನಮ್ಮ ಚಾನೆಲ್ ಅಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರ್ಬೇಕು. ಇದು ಎರಡು ಕಂಪ್ಲೀಟ್ ಆಯ್ತು ಅಂತಂದ್ರೆ ನಮ್ಮ ಚಾನೆಲ್ ಮೋನೋ ಆಗುತ್ತೆ. ಅಂದ್ರೆ ನಮ್ಮ ಒಂದು ವಿಡಿಯೋಸ್ಗೆ ಅಡ್ವರ್ಟೈಸ್ ಕೊಡ್ತಾರೆ, ಅದ್ರಲ್ಲಿ ನಾವು ಅರ್ನ್ ಮಾಡ್ಬೋದು ಅಂತ. ನನಗೆ ಏಪ್ರಿಲ್ 2025 ಒಳಗಡೆನೆ ನಾನು ಕಂಪ್ಲೀಟ್ ಮಾಡಬೇಕಾಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸ್ಲೋ ಆಗಿ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಅಲ್ವಾ, ಜನವರಿವರೆಗೂ ನನಗೆ ಕಂಪ್ಲೀಟೇ ಆಗಿರ್ಲಿಲ್ಲ. ಆಮೇಲೆ ಒಂದು ನಂದು ಫ್ಯಾಮಿಲಿದು ಮದ್ವೆದು ಫೋಟೋ ಹಾಕ್ದೆ, ವಿಡಿಯೋಸ್ ಹಾಕ್ದೆ, ಅದು ಸ್ವಲ್ಪ ವೈರಲ್ ಆಯ್ತು. ಆಮೇಲೆ ಬರ್ತಾ ಬರ್ತಾ ನಮ್ಮ ಮದ್ವೆ ವಿಡಿಯೋಸ್ ಎಲ್ಲ ಹಾಕ್ದೆ, ಅದು ಕೂಡ ವೈರಲ್ ಆಯ್ತು. ಅಂತೂ ನಾನು 1 ವರ್ಷದ ಒಳಗಡೆನೆ ಇದೆರಡು ಯಾವುದು 4000 ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಯ್ತು, 1000 ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಯ್ತು. ನನ್ನ ಚಾನೆಲ್ ಫುಲ್ ಮೋನೋ ಆಗೋಯ್ತು. ನೆಕ್ಸ್ಟ್ ನಮ್ಗೆ ಯೂಟ್ಯೂಬ್ ಅಲ್ಲಿ ಯಾವ ತರ ಒಂದು ಸ್ಯಾಲ್ರಿಯನ್ನ ಕೊಡ್ತಾರೆ ಅಂತಂದ್ರೆ, ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾವು ಯಾವ ತರ ವಿಡಿಯೋಸ್ ಹಾಕ್ತೀವಲ್ವಾ ಅದು ನಮ್ಗೆ ಮೋನೋ ಆದ್ಮೇಲೆ ನಮ್ಮ ವಿಡಿಯೋಸ್ಗೆ ಅಡ್ವರ್ಟೈಸ್ ಕೊಡ್ತಾರೆ. ಅಡ್ವರ್ಟೈಸ್ ನ ಮುಖಾಂತರ ನಾವು ಅರ್ನ್ ಮಾಡ್ಕೋಬಹುದು. ಬರೀ ನಾವು ಯೂಟ್ಯೂಬ್ಗೆ ವಿಡಿಯೋಸ್ ಹಾಕಿದ ಕೂಡಲೇ ನಮ್ಗೆ ಯಾರು ಅಮೌಂಟ್ ಕೊಡಲ್ಲ. ಆ ಅಡ್ವರ್ಟೈಸ್ ನವರು ನಮ್ಗೆ ಇಷ್ಟು ಅಂತ ಪೇ ಮಾಡ್ತಾರೆ. ನಮ್ದು 4000 ವಾಚ್ ಅವರ್ಸ್ ಆಮೇಲೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಪ್ರತಿ ವಿಡಿಯೋಕ್ಕೆ ಕೂಡ ಅಡ್ವರ್ಟೈಸ್ ಕೊಡ್ತಾರೆ. ಈ ಅಡ್ವರ್ಟೈಸ್ ನ ಮುಖಾಂತರ ನಾವು ಡಾಲರ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಯಾವಾಗ ನಮ್ಮ $10 ಕಂಪ್ಲೀಟ್ ಆದಾಗ ನಮ್ಗೆ ಗೂಗಲ್ ಆಡ್ಸೆನ್ಸ್ ಇಂದ ಪಿನ್ ಅನ್ನ ಅಪ್ಲೈ ಮಾಡೋದಕ್ಕೆ ಸಿಗುತ್ತೆ ಆಪ್ಷನ್. ಅವಾಗ ನಾವು ನಮ್ಮ ಆಧಾರ್ ಕಾರ್ಡ್ ಇದ್ರದ್ದು ಆಧಾರ್ ಕಾರ್ಡ್ ಅಲ್ಲಿ ಯಾವ ತರ ಅಡ್ರೆಸ್ ಇರುತ್ತೆ ಅಲ್ವಾ ಅದನ್ನ ಫಿಲ್ ಮಾಡಿ ನಾವು ಅಪ್ಲೈ ಮಾಡ್ಬೇಕಾಗತ್ತೆ. ಇದ್ರ ಮುಖಾಂತರ ನಮ್ಗೆ ಪೋಸ್ಟಲ್ ಕಾರ್ಡ್ ಅಲ್ಲಿ ಗೂಗಲ್ ಆಡ್ಸೆನ್ಸ್ ಪಿನ್ ರಿಸೀವ್ ಆಗುತ್ತೆ. ಅದು ಕೂಡ ನಂಗೆ ತುಂಬಾ ಏನು ಕಷ್ಟ ಆಗ್ಲಿಲ್ಲ. 4-5 ದಿವಸದ ಒಳಗಡೆನೆ ನನ್ಗೆ ಪೋಸ್ಟಲ್ ಅಲ್ಲಿ ಇದು ಗೂಗಲ್ ಆಡ್ಸೆನ್ಸ್ ಇಂದು ಪಿನ್ ಬಂತು. ಅದನ್ನ ಕೂಡ ಅಪ್ಲೈ ಮಾಡ್ಕೊಂಡ್ವಿ, ಅದು ಕೂಡ ಸಕ್ಸಸ್ ಆಯ್ತು.
ನೆಕ್ಸ್ಟ್ ಅದಾದ್ಮೇಲೆ ಇರೋದು ರಿಯಲ್ ಸ್ಟ್ರಗಲ್. ಅಂದ್ರೆ $10 ಇಂದ ನೆಕ್ಸ್ಟ್ $100 ಕಂಪ್ಲೀಟ್ ಆದ್ಮೇಲೆ ನಮಗೆ ಯೂಟ್ಯೂಬ್ ಅಲ್ಲಿ ಪೇಮೆಂಟ್ ಅಂತ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ. ಇಲ್ಲಿ ನಿಜವಾದ ಸ್ಟ್ರಗಲ್ ಶುರುವಾಗೋದು. ಅಂದ್ರೆ ನಮ್ಮ ಪ್ರತಿ ವಿಡಿಯೋಕ್ಕೆ ಅಡ್ವರ್ಟೈಸ್ ಕೊಟ್ಟಿರ್ತಾರೆ, ಆ ಅಡ್ವರ್ಟೈಸ್ ನ ಮುಖಾಂತರ ನಾವು ಅರ್ನ್ ಮಾಡ್ಬೇಕಾಗತ್ತೆ. ಈ ತರ ನನ್ಗೆ $100 ಕಂಪ್ಲೀಟ್ ಆದ್ಮೇಲೆ ನಂಗೆ ಇವಾಗ ಫಸ್ಟ್ ಪೇಮೆಂಟ್ ರಿಸೀವ್ ಆಗಿರೋದು. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನನ್ಗೆ ಇಷ್ಟರವರೆಗೆ ಯೂಟ್ಯೂಬ್ ಅಲ್ಲಿ ಯಾವುದೇ ಕೂಡ ಪ್ರಾಬ್ಲಮ್ ಆಗ್ಲಿಲ್ಲ, ಯಾವುದೇ ಇಶ್ಯೂ ಕೂಡ ಆಗ್ಲಿಲ್ಲ. ನನ್ನ ಯೂಟ್ಯೂಬ್ ಜರ್ನಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹಾಗೆ ಯೂಟ್ಯೂಬ್ ಅಲ್ಲಿ ನಾವು ಪೇಮೆಂಟ್ ಅನ್ನ ಎಲ್ಲೂ ಓಪನ್ ಆಗಿ ಹೇಳುವ ಹಾಗಿಲ್ಲ ಅಂತ ಗೈಡ್ ಲೈನ್ಸ್ ಇದೆ. ಹಾಗಾಗಿ ನಾನು ಇಷ್ಟೇ ಪೇಮೆಂಟ್ ಬಂತು ಅಂತ ಕ್ಲೀನ್ ಆಗಿ ಹೇಳುವ ಹಾಗಿಲ್ಲ. ದಯವಿಟ್ಟು ಕ್ಷಮಿಸಿ. ಅದರ ಬದಲಾಗಿ ನಾನು ಕ್ಲಾರಿಟಿ ಅಂತೂ ಕೊಡ್ತೀನಿ. ಹೆಣ್ಮಕ್ಳಿಗೆ ಜಾಸ್ತಿ ಸೀರೆ ಆಮೇಲೆ ಬ್ಲೌಸ್ ಸ್ಟಿಚಿಂಗ್ ಇದ್ರ ಮೇಲೆಲ್ಲ ತುಂಬಾ ಇಂಟ್ರೆಸ್ಟ್ ಅಲ್ವಾ. ಹಾಗಾಗಿ ಅದರ ಮೇಲೆ ಒಂದು ಇಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಇವಾಗ 4,500 2 ಸ್ಯಾರಿ ಬ್ಲೌಸ್ ಸ್ಟಿಚಿಂಗ್ ಇಂದು 1,100 ತರ 2 ಬ್ಲೌಸ್ಗೆ ನಾನು ಕೊಟ್ಟಿರುವಂತ ಸ್ಟಿಚಿಂಗ್ ಫೀಸ್, ಇದನ್ನ ಟೋಟಲ್ ಮಾಡಿದ್ರೆ ನನಗೆ ಯೂಟ್ಯೂಬ್ ಇಂದ ಫಸ್ಟ್ ಪೇಮೆಂಟ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದೀನಿ. ಪೇಮೆಂಟ್ ಎಷ್ಟೇ ಬರಲಿ ತುಂಬಾ ಖುಷಿಯಾಗಿದೆ. ಯಾಕೆಂತಂದ್ರೆ ನಾನು ಯಾರು ಇತ್ತ ಅಂತ ಗೊತ್ತಿಲ್ಲದೆ ಇರುವಂತಹ ಫೀಸ್ ಕಟ್ಟಿಗೆ ಇಷ್ಟು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಇಷ್ಟು ನಾನು ಅಮೌಂಟ್ ತಗೊಂಡಿರೋದು ನನಗೆ ತುಂಬಾ ಖುಷಿಯ ವಿಷಯ. ಫಸ್ಟ್ ಪೇಮೆಂಟ್ ಯಾವಾಗ್ಲೂ ತುಂಬಾ ಅಂದ್ರೆ ತುಂಬಾ ವ್ಯಾಲ್ಯೂಯಬಲ್. ಇದು ನನ್ನ ಜೀವನದಲ್ಲಿ ನಾನೇನು ಫಸ್ಟ್ ಪೇಮೆಂಟ್ ತಗೊಂಡಿರೋದಲ್ಲ, ಇದಕ್ಕಿಂತ ಮುಂಚೆನೆ ಬೇರೆ ಫೀಲ್ಡ್ ಅಲ್ಲಿ ಪೇಮೆಂಟ್ ತಗೊಂಡಿದ್ದೀನಿ. ಬಟ್ ಯೂಟ್ಯೂಬ್ ಅಲ್ಲಿ ಫಸ್ಟ್ ಪೇಮೆಂಟ್ ತಗೊಂಡಿರೋದ್ರಿಂದ ತುಂಬಾ ಖುಷಿ ಇದೆ. ಅದಲ್ದೇನೆ ನಂಗೆ ಮಂತ್ಲಿ ಯೂಟ್ಯೂಬ್ ಇಂದ ಪೇಮೆಂಟ್ ತಗೋಬೇಕು ಅನ್ನೋದು ಕೂಡ ಆಸೆ ಇದೆ. ಹಾಗೆ ಹೌಸ್ ವೈಫ್ ಹಾಕೊಂಡು ಮನೆಯಲ್ಲೇ ಇದ್ದು ಹಳ್ಳಿಯಲ್ಲೇ ಇದ್ಕೊಂಡು ನಾನು ಕೂಡ ಅರ್ನ್ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತು ಪ್ರೂವ್ ಮಾಡಿದೆ. ನಂಗಂತೂ ಸಿಕ್ಕಾಬಟ್ಟೆ ಖುಷಿ ಇದೆ. ಪೇಮೆಂಟ್ ತಗೊಂಡಿದ್ದೀನಿ ಅನ್ನೋದನ್ನ ಕೂಡ. ಇದೆಲ್ಲ ನಿಮ್ಮಿಂದ, ಈ ನನ್ನ ಖುಷಿ ಸಂತೋಷ ಇದೆಲ್ಲ ನಿಮ್ಮಿಂದ ಸಾಧ್ಯ. ನೀವೊಂದು ಖುಷಿಯಿಂದ ನನ್ನ ವಿಡಿಯೋವನ್ನ ನೋಡಿ ಪ್ರೀತಿಯಿಂದ ಸಪೋರ್ಟ್ ಮಾಡಿರೋದ್ರಿಂದ ನನಗೆ ಈ ಒಂದು ಖುಷಿ ಇವತ್ತು ನಂದಾಗಿದೆ. ತುಂಬಾ ಅಂದ್ರೆ ತುಂಬಾ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ ನಮ್ದು ಜರ್ನಿಯಲ್ಲಿ ತುಂಬಾ ನಮ್ಗೆ ಕಾಲೆಳೆಯೋರು ಇರ್ತಾರೆ, ನೆಗೆಟಿವ್ ಆಗಿ ಮಾತಾಡೋರು ಇರ್ತಾರೆ, ನಮ್ಮನ್ನ ಡಿಮೋಟಿವೇಟ್ ಮಾಡೋರು ಇರ್ತಾರೆ. ಬಟ್ ಇದನ್ನ ಯಾವುದನ್ನ ನಾವು ಕಿವಿಗೆ ಹಾಕೊಳ್ಳದೆ ನಮ್ದು ಏನು ಗುರಿ ಇದೆಯಲ್ಲ ಇದ್ರ ಕಡೆ ನಾವು ಕನ್ಸಿಸ್ಟೆನ್ಸಿಯಾಗಿ ಹಾರ್ಡ್ ವರ್ಕ್ ಮಾಡಿ ನಮ್ಮ ಗುರಿಯ ಕಡೆಗೆ ನಾವು ಹೋದ್ರೆ ನಿಜವಾಗ್ಲೂ ನಾವು ಯಾವುದೇ ಒಂದು ನಾವು ಅಂದ್ಕೊಂಡಿರ್ತೀವಲ್ವ ಅದನ್ನ ನಾವು ಸಾಧಿಸಬಹುದು ಅಂತ ನನ್ಗೆ ಮನವರಿಕೆ ಆಗಿದೆ. ಅದು ಹೌದು ಕೂಡ. ಹಾಗೆ ತುಂಬಾ ನೆಗೆಟಿವ್ ಮಾತಾಡ್ತಾ ಇರ್ತಾರೆ, ತುಂಬಾ ಕಾಲೆಳೆಯೋರು ಇರ್ತಾರೆ. ಇದನ್ನೆಲ್ಲ ಯಾವುದನ್ನ ಮನಸ್ಸಿಗೆ ಹಚ್ಕೊಳ್ಳದೆ ನಿಮ್ಮ ಗುರಿಯ ಕಡೆ ನೀವು ಗಮನ ಕೊಡಿ. ಯಾವುದೇ ಕೆಲಸ ಆಗ್ಲಿ, ಬರೀ ನಾನು ಯೂಟ್ಯೂಬ್ ನ ಬಗ್ಗೆ ಅಂತ ಹೇಳ್ತಾ ಇಲ್ಲ, ನಾವು ಮಾಡುವ ಕೆಲಸ ನಾವು ಪ್ರೀತಿಯಿಂದ ಮಾಡಿದ್ವಿ ಅಂತಂದ್ರೆ ನಾವು ಆ ಗುರಿಯನ್ನ ನಿಜವಾಗ್ಲೂ ಮುಟ್ಟೋದಕ್ಕೆ ಸಾಧ್ಯ. ಹಾಗೆ ನಾನು ತುಂಬಾ ಸಲ ಡಿಮೋಟಿವೇಟ್ ಕೂಡ ಆಗಿದ್ದೀನಿ. ನಾನು ಡಿಮೋಟಿವೇಟ್ ಆದಾಗ ಪ್ರತಿ ಸಲ ಕೂಡ ನನ್ನ ಜೊತೆ ಇದ್ದು ನನ್ನನ್ನ ಮೋಟಿವೇಟ್ ಮಾಡಿದಂತಹ ನನ್ನ ಅಕ್ಕ ಆಗ್ಲಿ ತಂಗಿ ಆಗ್ಲಿ ಇವರಿಗೆಲ್ಲ ತುಂಬಾ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಪ್ರತಿಯೊಂದು ಸಿಚುವೇಶನ್ ಅಲ್ಲೂ ಕೂಡ ನನ್ನ ಜೊತೆಗೆ ಇದ್ದು ನನ್ನನ್ನ ಮೋಟಿವೇಟ್ ಮಾಡ್ತಾ ಇರುವಂತಹ ನನ್ನ ಹಸ್ಬೆಂಡ್ ಆಗ್ಲಿ ನನ್ನ ಮಗ ರಾಘವ ಇವ್ರಿಗೆಲ್ಲ ತುಂಬಾ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನ್ನ ಅಮ್ಮ ಅಪ್ಪ ನಂಗೆ ಯಾರೆಲ್ಲ ಸಪೋರ್ಟ್ ಮಾಡಿದೀರಾ ಅವ್ರಿಗೆ ತುಂಬಾ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ನ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು ರಮ್ಯಾ ಸಿಸ್ಟರ್ಗೂ ಕೂಡ ತುಂಬಾ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದ್ರೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ಯಾರು ನಮ್ಗೆ ಹೇಳ್ಕೊಡೋರು ಇರಲ್ಲ, ಇದು ರಾಂಗ್ ಆಗಿದೆ ಇದನ್ನ ಕರೆಕ್ಟ್ ಮಾಡಿ ಅಂತ ಹೇಳ್ಕೊಡೋರು ಯಾರು ಇರಲ್ಲ. ನಮ್ಗೆ ನಾವೇ ಏನೋ ಒಂದು ನೋಡ್ಕೊಂಡು ಮಿಸ್ಟೇಕ್ ಆಯ್ತು ಅಂತಂದ್ರೆ ನಾವೇ ಇದನ್ನ ಕರೆಕ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಏನೋ ನಮ್ಗೆ ಡೌಟ್ಸ್ ಬಂದ್ರೆ ನಾವೇ ಇದನ್ನ ಕ್ಲಿಯರ್ ಮಾಡ್ಕೊಂಡು ವಿಡಿಯೋಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅಂಥದ್ರಲ್ಲಿ ನಂಗೆ ತುಂಬಾ ಸಲ ಏನಾದ್ರೂ ಡೌಟ್ಸ್ ಬಂದ್ರೆ ಅವರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಪ್ರತಿಯೊಂದನ್ನ ಕೂಡ ತುಂಬಾ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಇನ್ ಕೇಸ್ ಅವ್ರಿಗೇನಾದ್ರೂ ಗೊತ್ತಾಗಿಲ್ಲ ಅಂದ್ರೆ ಅವರ ಹಸ್ಬೆಂಡ್ ಅಲ್ಲಿ ಕೇಳಿ ಕೂಡ ಹೇಳಿರೋದು ತುಂಬಾ ಇದೆ. ತುಂಬಾ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಯಾರು ಸಹಾಯ ಮಾಡಿರ್ತಾರಲ್ಲ ಅವರನ್ನ ನಾವು ನಿಜವಾಗ್ಲೂ ನೆನೆಸ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಅದು
ತುಂಬ ತಪ್ಪಾಗುತ್ತೆ. ಹಾಗೆ ಇನ್ನೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ ಇದ್ದಾರೆ, ಅವರೆಲ್ಲರಿಗೂ ಕೂಡ ತುಂಬ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ಅಷ್ಟೇ ನನ್ನ ಪ್ರತಿಯೊಂದು ವಿಡಿಯೋವನ್ನ ತುಂಬ ಪ್ರೀತಿಯಿಂದ ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪಲ್ಲವಿ ಸಿಸ್ಟರ್ ಆಗಲಿ, ಶ್ವೇತಾ ಸಿಸ್ಟರ್, ವಾಣಿ ಸಿಸ್ಟರ್, ಸೌಮ್ಯ ಸಿಸ್ಟರ್, ವರ್ಷಿತಾ ಸಿಸ್ಟರ್, ಅಮ್ಮ, ಕೌಸಿಯಾ ಸಿಸ್ಟರ್, ಪುಷ್ಪ ಸಿಸ್ಟರ್, ನೇತ್ರ ಸಿಸ್ಟರ್, ಇವರಿಗೆಲ್ಲ ತುಂಬ ತುಂಬ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ವಿಡಿಯೋ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಲೈಕ್ಸ್ ಕೊಟ್ಟು ಕಮೆಂಟ್ ಮಾಡಿ ನಮ್ಮ ಒಂದು ವಿಡಿಯೋಸನ್ಗೆ ಮೋಟಿವೇಟ್ ಮಾಡ್ತಾ ಇರ್ತಾರೆ. ಈ ಥರ ಲೈಕ್ಸ್ ಕಮೆಂಟ್ಸಿಗೆ ನಮಗೆ ತುಂಬ ಮೋಟಿವೇಟ್ ಆಗುತ್ತೆ. ಅದೇ ಥರ ನೆಗೆಟಿವ್ ಕಮೆಂಟ್ಸ್ ಕೂಡ ಬರುತ್ತೆ, ಅದನ್ನು ನಾವು ಒಂದ್ಸಲ ನಮಗೆ ಡಿಮೋಟಿವೇಟ್ ಆಗೋ ಥರ ಆಗುತ್ತೆ. ಬಟ್ ಅದನ್ನು ಬ್ಯಾಲೆನ್ಸ್ ಆಗಿ ತಗೊಂಡು ಹೋಗೋದು ನಮ್ಮ ಕೈಯಲ್ಲಿದೆ. ನೆಗೆಟಿವ್ ಕಮೆಂಟ್ಸ್ ಬಂದಾಗಲೂ ಅಷ್ಟೇ ನಾವು ಕಾನ್ಫಿಡೆಂಟ್ ಆಗಿರಬೇಕು. ಆಮೇಲೆ ಪಾಸಿಟಿವ್ ಕಮೆಂಟ್ಸ್ ಬಂತು ಅಂತಂದರೆ ನಾವು ಜಾಸ್ತಿ ಮೋಟಿವೇಟ್ ಆಗಿ ಇನ್ನೂ ಒಳ್ಳೊಳ್ಳೆಯ ಕಂಟೆಂಟನ್ನು ಕೊಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಪ್ರತಿ ವಿಡಿಯೋದಲ್ಲಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇರೋದು. ಅಂದರೆ ನನಗೆ ನೆಕ್ಸ್ಟ್ ನನ್ನ ವಿಡಿಯೋಕ್ಕೆ ಮೋಟಿವೇಟ್ ಆಗಿ ನಾನು ಕೂಡ ನಿಮ್ಮ ಜೊತೆ ವಿಡಿಯೋವನ್ನು ಶೇರ್ ಮಾಡೋದಕ್ಕೆ ಸಾಧ್ಯ ಆಗೋದು. ಹಾಗೆ ಯೂಟ್ಯೂಬ್ ಚಾನೆಲ್ ಇರುವವರು ನಿಜವಾಗ್ಲೂ ಎಲ್ಲೂ ಕೂಡ ಗಿವ್ ಅಪ್ ಮಾಡಬೇಡಿ. ನಿಮ್ಮ ಕೈಯಲ್ಲಿ ಸಾಧ್ಯ ಅಂತ ಹೇಳ್ಕೊಂಡು ಯೂಟ್ಯೂಬನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಹಾಗೆ ವಿಡಿಯೋಸನ್ನು ಕನ್ಸಿಸ್ಟೆನ್ಸಿಯಾಗಿ ಹಾಕ್ಕೊಂಡು ಬನ್ನಿ. ಕಂಟೆಂಟ್ ಮೇಲೆ ನೀವು ಫೋಕಸ್ ಮಾಡಿ. ಆಮೇಲೆ ಎಲ್ಲೂ ಕೂಡ ಗಿವ್ ಅಪ್ ಮಾಡಬೇಡಿ. ನೆಗೆಟಿವ್ ಅಂತೂ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನನ್ನ ಕೈಯಲ್ಲಿ ಆಗೇ ಆಗುತ್ತೆ ಅಂತ ಭರವಸೆಯನ್ನು ಇಟ್ಕೊಳ್ಳಿ. ಹಾರ್ಡ್ ವರ್ಕ್ ಮಾಡಿ. ಇದರಲ್ಲಿ ನಿಮ್ಮ ಕನಸನ್ನು, ನಿಮ್ಮ ಗುರಿಯನ್ನು ನೀವು ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ. ಈ ವಿಡಿಯೋ ತುಂಬ ಲಾಂಗ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದಂತಹ ನನ್ನ ಪ್ರತಿಯೊಬ್ಬ ವ್ಯೂವರ್ಸ್ಗೂ ಕೂಡ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.